ಎಷ್ಟಿದಾವ ಆನೆ ಇಲ್ಲಿ? ಇಲ್ಲಿ ಕೇಳಿರೋ ಒಂದು 4ರಿಂದ 5 ಅವರ್ ಬೇಕು ಅಂತಿದ್ದಾರೆ ದರ್ಶನ ಆಗೋದಕ್ಕೆ. ചന്ദനം 1000 കുടം എന്നിവയാണ് ഇവിടെ കൊടുക്കുന്നത്. ಕ್ರೌಡ್ ಅಲ್ಲೇನಷ್ಟು ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸ್ತೈತೆ ನೋಡಿ. ಟೈಮ್ ಈಗ 3:37. ನಾವು ನಿಂತಾಗ ಲೈನಿಗೆ ನೀಲಾ ನದಿ. ಆದಷ್ಟು ಸಂಡೇ ಸ್ಯಾಟರ್ಡೆ ಅವಾಯ್ಡ್ ಮಾಡಿ, ವೀಕ್ ಡೇಸಲ್ಲಿ ಬನ್ನಿ. ಶಿವ ಒಂದು ಪಾರ್ವತಿ ಒಂದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಲ್ಲ ಆ ಜಾಗಕ್ಕೆ ಬಂದಿದ್ದೀವಿ. ಎಷ್ಟೊಂದು ರಶ್ ಇದೆ ಇಲ್ಲಿ. ನಿಮಗೆ ಇದರಲ್ಲಿ ಇನ್ ಶಾರ್ಟ್ ಅಲ್ಲಿ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ನಾವು ಬಂದ್ವಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದಂತ ಜಾಗ, ವರ್ಷದಲ್ಲಿ 28 ದಿನ ಓಪನ್ ಆಗಿರೋಂತ ಜಾಗ, ಕೊಟ್ಟೂರು ಮಹಾದೇವ ಟೆಂಪಲ್ಗೆ ಬಂದಿದ್ದೀವಿ. ಯಾವ ರೇಂಜಿಗೆ ರಶ್ ಇದೆ ನೋಡಿ ನೀವೇ. ನೋಡಿ ಇಲ್ಲಿ ಯಾವುದು ಸಹ ಇಲ್ಲಿ ಬಿಲ್ಡಿಂಗ್ ಇಲ್ಲ, ಬರೀ ಗುಡಿಸ್ಲೆಲ್ಲ ಇರೋದು. ಇಲ್ಲಿ ನಿಲ್ಸನ ಸುತ್ತ ನೀರಿದೆ ನೋಡಿ. ಅಲ್ಲಿ ಕೆಳಗಡೆ ಹೋಗಕ್ಕೆ ತೋರಿಸ್ತೀನಿ ನಾನು. ಈಗ ದರ್ಶನಕ್ಕೆ ಹೋಗೋದು ಕೆಳಗಡೆಗೆಲ್ಲ ವಿಡಿಯೋ ಅಲೋ ಇದೆಲ್ಲ ಗೊತ್ತಿಲ್ಲ. ಅಲೋ ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಯಾವ ಊರು ನಿಮ್ದು? ಹೊಸೂರು, ಬೆಂಗಳೂರು. ಇವ್ರು ನಮ್ಮ ಕರ್ನಾಟಕದವರಂತೆ. ಎಷ್ಟೊಂದು ಜನ ಆನೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಟೈಮಿಂಗ್ಸ್, ನನಗೂ ಕೂಡ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರುತ್ತೆ ಅಂತ. ಬಟ್ ತುಂಬಾ ಜನ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ಆನೆ ಬರ್ತಿದೆ ಅಂತ ನೋಡ್ಕೊಂಡ್ ಬರೀ. ಇಷ್ಟೊಂದು ಜನ ಸೈಲೆಂಟ್ ಆಗಿದ್ರು, ಆನೆ ಬರ್ತಿದಾವೆ ಈಗ. ಇದಿದ್ದು ತೋಳು ಕಾಣಲ್ಲ. ಎರಡು ಆನೆನಾ? ಎರಡೇನಾ? ಎರಡು ಆನೆ ಬಂದಿದ್ದಾವೆ. ಈ ಕಡೆ ಒಂದು, ಇದೊಂದು, ಮತ್ತೆ ಇದು ಒಂದು. ರೀಲ್ಸ್ ಅಲ್ಲಿ ನೋಡ್ದಂಗಿಲ್ಲ ಇಲ್ಲಿ. ಯಾವ ಊರು ನಿಮ್ದು? ಮಂಗಳೂರು, ದಾವಣಗೆರೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಇನ್ನು ಎಲ್ಲಿ ಇದೆ ಎಂಟ್ರೆನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಎಲ್ಲ ತಿಳಿಸ್ತಾನೆ. ಸೇವೆ ಮಾಡಕ್ಕಲ್ಲ ವೀಕೆಂಡ್ಸ್ ಅಲ್ಲಿ ಬಂದಾಗ, ಅದಕ್ಕೆ ದರ್ಶನ ಸ್ಟಾಪ್ ಆಗಿದೆ ಈಗ. ಆನೆ ರೌಂಡ್ ಆಗೋದಕ್ಕೆ ದರ್ಶನ ಇಲ್ಲ, ಅದಕ್ಕೆ ಎಲ್ಲ ಜನ ನಿಂತಿದ್ದಾರೆ. ಪ್ರಸಾದದ ಕೌಂಟರ್ ಇದು. ಏನ್ ಪ್ರಸಾದ? വഴിപാട് ചന്ദനം 1000 കുടം എന്നിവയാണ് ഇവിടെ കൊടുക്കുന്നത്. അപ്പം മേലെ കൊടുക്കുന്നുണ്ട്, മേലെ കൗണ്ടറിൽ കൊടുക്കുന്നുണ്ട്. ഇത് ഫ്രീ കൊടുക്കുന്നതാണ്. ചന്ദനം ആദ്യ ഫ്രീ കൊടുക്കുന്നതാണ്. അപ്പം മാത്രമാണ് പൈസ കൊടുക്കുന്നത്. ಎಂತ ಇದು? ಅಶುದ್ಧಿನ ಶುದ್ಧಿ ಮನೇಲಿ ಹಾಕ್ಬೇಕಂತ. ಥ್ಯಾಂಕ್ ಯು. ಸುಮಾರು ಕ್ರೌಡ್ ಅಲ್ಲೇನಷ್ಟು ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸ್ತೈತೆ ನೋಡಿ. ನಿಜವಾದ ಕ್ರೌಡ್, ಏನ್ ಜನ ಬರೋದು ಇಲ್ಲಿ.
ಇವತ್ತು ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ ಸ್ಯಾಟರ್ಡೆ ಸಂಡೇ ಬಂದರೆ ಈ ರೇಂಜಿಗೆ ಇರುತ್ತೆ ಕ್ರೌಡ್ ಇಲ್ಲಿ. ದರ್ಶನಕ್ಕೆ ಬೇರೆ ಬಂದು ನಿಂತಿದ್ದೀವಿ. ಇಲ್ಲಿ ನೋಡಿದರೆ ನಾವು ಅಂದ್ಕೊಂಡಂಗಿಲ್ಲ, ರೀಲ್ಸ್ನೇ ನೋಡ್ದಂಗಿಲ್ಲ. ಇಲ್ಲಿ ಕೇಳಿರೋ ಒಂದು 4 ರಿಂದ 5 ಅವರ್ ಬೇಕು ಅಂತಿದ್ದಾರೆ ದರ್ಶನ ಆಗೋದಕ್ಕೆ. ಲೈನ್ ಯಾವ ರೇಂಜಿಗಿದೆ ನೋಡಿ. ನೋಡಿ ಒಂದು ಸ್ವಲ್ಪ ಹೈಟ್ ಮಾಡಿ. ಯಾಕೆ ಗೊತ್ತಾ, ಲೇಟ್ ಆದ್ರೂ ಪರವಾಗಿಲ್ಲ, ಹೋಗೋಣ. ಯಾಕಂದ್ರೆ ಅಷ್ಟು ದೂರದಿಂದ ಬಂದು ದರ್ಶನ ಮಾಡಿಲ್ಲ ಅಂದರೆ ನೋಡೋಣ. 4 ಅವರ್ ಅಂತ ಅಂದ್ರಲ್ಲ, ನೋಡೋಣ. ಈಗ ಟೈಮ್ 1 ಗಂಟೆ ಆಗಿದೆ. ನಾವು ಲೈನಿಗೆ ನಿಂತು ಒಂದು 4 ಅವರ್ ಅಂದ್ರೆ ಇಲ್ಲ, ಅದಕ್ಕಿಂತ ಬೇಗನೂ ಆಗ್ಬೋದಲ್ಲ, ಯಾರಿಗೆ ಗೊತ್ತು ಅಲ್ವಾ. ಈಗ ಧರ್ಮಸ್ಥಳ ತಿರುಪತಿ ಅಲ್ಲೆಲ್ಲ ಹೋದ್ರೆ ಕಾಯ್ಲೇಬೇಕಾ? ಏನಿಲ್ಲ, ಅದಕ್ಕೆ ಅಷ್ಟು ದೂರದಿಂದ ಬಂದು ವಾಪಸ್ ಹೋಗೋದು ಬೇಡ ಅಂತ. ಏನ್ ಗೊತ್ತಾ, ಸ್ವಾಮಿ ಪರೀಕ್ಷೆ ಮಾಡ್ತಾನಂತೆ ಇವ್ರ ಪೇಷನ್ಸ್ ಇದೆನೋ ಇಲ್ವೋ ಅಂತ. ನಾವು ವಿನ್ ಆಯ್ತು ಅಂದ್ರೆ 4 ಅವರ್ಸ್ ಅಲ್ಲ, 1 ಅವರ್ನಲ್ಲೇ ಆಗ್ಬೋದು, ಯಾರಿಗೆ ಗೊತ್ತು. ಇಲ್ಲಿ ಟೆಂಪಲ್ನಲ್ಲಿ ಲೈನಲ್ಲಿ ನಿಂತವರಿಗೆಲ್ಲ ಫ್ರೀಯಾಗಿ ನೀರು ಕೊಡ್ತೀವಿ ಅಂತ ನೋಡಿ. ಮಲಯಾಳಿ ಅರಿಯಿಲ್ಲ, ಸ್ವಲ್ಪ ಗೊತ್ತು. ಕನ್ನಡ ಬರುತ್ತಾ? ಕನ್ನಡ ಇಲ್ಲ, ಕಲಿಬೇಕು. ಗೊತ್ತಿಲ್ಲ. ಕನ್ನಡ ಈಸಿ ಕಲಿಬೇಕು. ಅಡಿಗಣ ನೀಲ. ನೀಲ ಮೀನ್ಸ್ ನೀಲ ನದಿ. ನೀಲ ನದಿ. ನೀಲ ಅನಿಲ್. 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 ನೀಲ ನದಿ ಪೇರಾ? ಫಾದರ್. ನೀಲ. ನೀಲ is a river. River, yes. Synonym of Bharatapura. ಚಾರ್ಜ್ ಅಂತ ಇದಕ್ಕೆ ಚಾರ್ಜ್ ಇಲ್ಲ. ಏನೋ ನೋಡ್ತಿದ್ದೆ ಕಂಡ ಯಾವ ರೇಂಜಿಗೆ ಹೋಗ್ತೀರ ಜನ? ಅರ್ಧ ಗಂಟೆಗೆ ಒಂದ್ಸತಿ ಮೂವ್ ಆಗ್ತಾ ಇದ್ದೀವಿ ಟ್ರೈನಲ್ಲಿ. ಮಳೆ ಬೆಳಗಿಂದ ಇಷ್ಟೊತ್ತಲ್ಲಿ ಈಗಲೇ ಇಷ್ಟೊಂದು ಜೋರಾಗಿದ್ದು, ಆದರೂ ಕೂಡ ಜನ ಒಬ್ಬರು ಸರಿತಿಲ್ಲ. ಛತ್ರಿ ಆನ್ ಮಾಡ್ಕೊಂಡ್ರೆ ದರ್ಶನ ಮಾಡ್ಕೊಂತಾರೆ. ಈ ಕಡೆಯಿಂದ ಬರೋದು ದುಡ್ಡಿಲ್ಲ, ಈ ಕಡೆಯಿಂದ ಬರ್ತಾರೆ. ಟೈಮ್ ಈಗ 3:37. ನಾವು ನಿಂತಾಗ ಲೈನಿಗೆ 1 ಗಂಟೆ ಆಗಿತ್ತು. ಅಂದರೆ 2 hours 30 minutes ದರ್ಶನ ಆಯಿತು. ಇದೇನು ಕಮ್ಮಿ ಅಲ್ಲ, ಸಖತ್ತು ನಿಂತಿದ್ದು ಒಂದೇ ಪ್ಲೇಸಲ್ಲಿ ತುಂಬ ಹೊತ್ತು ನಿಂತ್ಕೊಂಡಿದ್ವಿ. ಅದಕ್ಕೆ ಹೇಳೋದು, ಆದಷ್ಟು ಸಂಡೇ ಸ್ಯಾಟರ್ಡೆ ಅವಾಯ್ಡ್ ಮಾಡಿ ವೀಕ್ ಡೇಸಲ್ಲಿ ಬನ್ನಿ. ಇನ್ನೂ ಬೇಗ ಆಗುತ್ತೆ, ಒಂದು ಹಾಫ್ ಆನ್ ಅವರ್ 1 ಅವರ್ನಲ್ಲಿ ಆಗೋಗುತ್ತೆ. ನಮಗೆ ಇನ್ನೂ ಬೇಗ ಆಗೋದು ಒಂದು ಹೆಚ್ಚು ಕಮ್ಮಿ ಮತ್ತೊಂದು ಅರ್ಧ ಗಂಟೆ ಸುಮ್ಮನೆ ನಿಲ್ಲಿಸಿದ್ರಲ್ಲಿ. ಬಟ್ ಎನಿವೇ ತುಂಬ ಚೆನ್ನಾಗಾಯಿತು ದರ್ಶನ. ಕೊಟ್ಟಿಗೆ ಮನೆಗೂ ಬಂದು ದರ್ಶನ ಮಾಡಿಕೊಂಡೆ. ದೇವಸ್ಥಾನಕ್ಕೆಲ್ಲ ಬಂದು ಪ್ರದಕ್ಷಿಣೆ ಆಗ್ತಾವಲ್ಲ ಆನೆಗಳು ಇರುವಂಥ ಜಾಗ ಇದು. ಎಷ್ಟಿದಾವೆ ಆನೆ ಇಲ್ಲಿ? ನಂಡೆ ಮಾಮೂಲಿ ಜಾಸ್ತಿ. ಬಾಕಿ ಟೈಮಲ್ಲಿ ಎಷ್ಟಿರುತ್ತೆ ಕೇಳು? ಮುಂಬೈಯಲ್ಲಿ ಜಾಸ್ತಿ ಇಲ್ಲ. ಇಲ್ಲಿದ ಯಾವಾಗಲೂ 2 ಆನೆನಾ? ಏನು ಮಾಡಲ್ಲ. ಶಿವ ಒಂದು, ಪಾರ್ವತಿ ಒಂದು. ಆನೆ ಹೆಸರು ಶಿವ ಒಂದು, ಪಾರ್ವತಿ ಒಂದಾ? ಯಾವುದು ಶಿವ, ಯಾವುದು ಪಾರ್ವತಿ? ಶಿವ ಭಗವಾನ್ ಒಂದು ಆನೆ, ಪಾರ್ವತಿ. ಅದೇ ಯಾವುದು ಇದು? ಇದು ಪಾರ್ವತಿ, ಅದು ಶಿವ. ನೋಡಿ, ಇಲ್ಲಿರೋದೇ 2 ಆನೆ ಅಂತೆ. ನಾವು ಕನ್ಫ್ಯೂಸ್ ಆಗಿದ್ವಿ, ಕೆಲವ್ರು ಹೇಳೋದು ನೋಡಿ. ಇಲ್ಲಿರೋದೇ 2 ಆನೆ ಅಂತ. ಇದ್ರ ಹೆಸರು ಬಂದು ಪಾರ್ವತಿ ಅಂತೆ, ಅಂದರೆ ಪಾರ್ವತಿಗೆ ಸಂಕೇತ ಅಂತ. ಇದು ಶಿವ ಭಗವಾನ್ ಸಂಕೇತ.
ಅವನು ಕೂಡ ಅದೇ ಫೀಲ್ ಆಗ್ತಿಲ್ಲ, ಎಲ್ಲೂ ತೋರ್ಸೋಕ್ಕಾಗಿಲ್ಲ ಅಂತೇಳಿ. ಸೊ ಇದ್ರ ಸಲುವಾಗಿ ಮತ್ತೆ ಇನ್ನೊಂದ್ಸತಿ ಬರ್ತೀನಿ, ಮತ್ತೆ ಅವಾಗ ತೋರಿಸ್ತೀನಿ. ಶ್ಯಾಮ್, ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಹಾಂ, ಮಿಸ್ ಮಾಡ್ಕೊತೀನಿ, ಮತ್ತೆ ಸಿಗೋಣ. ಆದಷ್ಟು ಬೇಗ ನೀನು ನಮ್ಮೂರಿಗೆ ಬಾ. ನೆಕ್ಸ್ಟ್ ಟೈಮ್ ಬಂದಾಗಾದರೂ ತೋರಿಸಪ್ಪ. ಬಸ್ ಇದು ಸರಿ ಆದಮೇಲೆ ಎಲ್ಲ ಪ್ಲ್ಯಾನ್ ತೋರಿಸ್ತೀನಿ. ಬಟ್ ಇವನು ಕನ್ನಡ ಚೆನ್ನಾಗಿ ಮಾತಾಡ್ತಾನೆ, ಕೇರಳದವನಾದರೂ ಕೂಡ. ಬಟ್ ಅದು ಖುಷಿ ಆಗುತ್ತೆ ನನಗೆ. ಓಕೆ, ಥ್ಯಾಂಕ್ ಯು. ಅಪ್ಪ ಅಮ್ಮಂಗೆ ಹೇಳು ಅಲ್ಲ. ಅದಕ್ಕೆ ನಾನು ತುಂಬ ಬೇಜಾರಾಗ್ತಾ ಇದೆ. ಯಾಕೆ? ಅಲ್ಲಿಂದ ಅಷ್ಟೊಂದು ದೂರ ಬಂತ ಇದೆಯಲ್ಲ. ಅದರಿಂದ ಬಂದೇನು ನೋಡಿಲ್ಲ ಅಂತ. ಆಯ್ತು, ನೆಕ್ಸ್ಟ್ ಟೈಮ್ ಬರ್ತೀನಿ, ಅವಾಗೇನು ತೋರಿಸ್ತೇನೆ ನೋಡೋಣ. ಓಕೆ ಬರ. ಓಕೆ ಬಾಯ್ ಅಕ್ಕ, ಬಾಯ್. ಯಶಿಕಾ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.